ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ಒಂದು ಸ್ಪೆಷಲ್ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ದುಬೈ ಸೀರೀಸ್ ಬರ್ತಾ ಇದೆ. ನೀವೆಲ್ಲ ಸಾಕಷ್ಟು ವಿಡಿಯೋಗಳನ್ನ ನೋಡಿ ನಮಗೆ ಎಂಕರೇಜ್ ಮಾಡ್ತಾ ಇದ್ದೀರಾ. ಸಖತ್ ಖುಷಿ ಆಗ್ತದೆ. ಇವತ್ತಿನ ಈ ವಿಡಿಯೋನಲ್ಲಿ ಏನಂತ ಹೇಳಿದ್ರೆ, ದುಬೈಯಲ್ಲಿ ವೈರಲ್ ಫುಡ್ಸ್ ಆಗಿರಬಹುದು, ನಾವು ಟ್ರೈ ಮಾಡಿದಂತ ಬೆಸ್ಟ್ ಫುಡ್ಸ್ ಆಗಿರಬಹುದು, ವೆಜಿಟೇರಿಯನ್ಗೆ ಆಪ್ಷನ್ಸ್ ಆಗಿರಬಹುದು, ದುಬೈಯಲ್ಲಿ ಏನ್ ತಿನ್ಬೇಕು, ಎಲ್ಲಿ ತಿನ್ಬೇಕು, ಈ ಎಲ್ಲ ಡೀಟೇಲ್ಸ್ ನಮ್ಮ ವಿಡಿಯೋನಲ್ಲಿ ಸಿಗುತ್ತೆ. ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಓಕೆ, ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ದುಬೈನ ವೆರಿ ಫೇಮಸ್ ಕುನಾಫಾ ವಿತ್ ಪಿಸ್ತಾಶಿಯೋ ಚಾಕ್ಲೇಟ್. ಓಕೆ, ಓಪನ್ ಮಾಡೋಣ. ಚಾಕ್ಲೇಟ್ ಇಸ್ ಹ್ಯಾಪಿನೆಸ್ ಅಂತೆ. ವಾವ್, ಪ್ಯಾಕಿಂಗ್ ಚೆನ್ನಾಗಿದೆ. ಈ ಕುನಾಫಾ ಚಾಕ್ಲೇಟು ಎಷ್ಟೊಂದು ಕಡೆ ಸಿಗುತ್ತೆ, ಎಷ್ಟೊಂದು ಬೆಲೆಗಳಲ್ಲಿ ಸಿಗುತ್ತೆ. ನಾವು ತಗೊಂಡಿರೋದು 15 ದಿರಾಮ್ ಆಯ್ತಾ ಇದು. ಆ್ಯಂಡ್ ಡಿಫ್ರೆಂಟ್ ಸೈಜಸ್ ಅಲ್ಲೂ ಸಿಗುತ್ತೆ. ಸೊ ನಾನು ತಗೊಂಡಿರೋ ಚಾಕ್ಲೇಟು 15 ದಿರಾಮ್. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಚಾಕ್ಲೇಟ್. ಮುರಿಯೋಣ. ಸಾಕಷ್ಟು ಚಾಕ್ಲೇಟ್ ಕಾಣಿಸ್ತಾ ಇದೆ. ಟ್ರೈ ಮಾಡೋಣ. ನಿಂಗೆ ಇಷ್ಟ ಆಯ್ತಾ? ನಂಗೆ ಸ್ವೀಟ್ ಜಾಸ್ತಿ ಅನ್ನಿಸ್ತು. ಸ್ವೀಟ್ ಜಾಸ್ತಿ ಅನ್ನಿಸ್ತು ಅನ್ನೋಕ್ಕಿಂತ ಅಷ್ಟು ಚೆನ್ನಾಗಿ ಜಾಸ್ತಿ ಇದೆ. ಅಲ್ಲಿ ಅಪ್ಪ ಕೇಳ್ತಾ ಇದ್ದಾರೆ, ಕೊಡು ಒಂದು ಅಂತ. ನಿಂಗೆ ಇಷ್ಟ ಆಯ್ತಾ? ಆಕ್ಚುಲಿ ಚೆನ್ನಾಗಿದೆ, ಬಟ್ ಅದೇನೋ ಸಕ್ಕರೆ ತರ ಸಿಗ್ತಾ ಇದೆ. ಒಳಗಡೆ ಇದೆಯಲ್ಲ ಕುನಾಫಾನ ಪಿಸ್ತಾಶಿಯೋ. ಇಲ್ಲಿ ನೋಡಿ ಹತ್ರ ಬನ್ನಿ. ಅದು ಪುಡಿ ತರ ನೋಡಿ. ಇದು ನೈಸ್ ಪಿಸ್ತಾಶಿಯೋ. ನಾನು ಸಾಕಾಗ ಬಂದೆ ಒಂದು ಪೀಸ್ ಅಷ್ಟೇ. ನನಗೆ ತಗೋ ರಜಾ, ರಾಜ್ಕುಮಾರ್ ಅಷ್ಟು ತಿನ್ಬೇಡ ಇವಾಗ. ಓಕೆ, ಅಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೇನೋ, ಅಥವಾ ಸ್ವೀಟು ಪಕ್ಕಾ ಇಷ್ಟಪಡೋರಿಗೆ ಇಷ್ಟ ಆಗುತ್ತೇನೋ. ತಿನ್ನು ಚಿನ್ನ, ಆದಷ್ಟು ಪೀಸ್ ತಿನ್ನು. ಇಷ್ಟ ಆಗುತ್ತೇನೋ? ಹಾಂ, ಹಿಪ್ಪೋ ಟೇಸ್ಟ್ ಮಾಡಲ್ವಾ? ಆಮೇಲೆ ಟೇಸ್ಟ್ ಮಾಡೋಣ. ಇವತ್ತಿಗೆ ಸಾಕು, ಜಾಸ್ತಿನೇ ಆಯಿತು ಚಾಕ್ಲೇಟು. ಸೊ ಹೆಂಗೆ ನೋಡ್ತಾ ಇರ್ತಾರೆ ನೋಡೋಣ. ಏನು ಹೇಳು? ಹಿಪ್ಪೋ ಟೇಸ್ಟ್ ಆಯ್ತು, ಅವನೊಬ್ಬರಿಗೆ ಕೊಡ್ತೀನಿ. ಹಿಪ್ಪೋ ಪಿಸ್ತಾಶಿಯೋ ನನಗಂತೂ ಏನೋ ಕುರುಮ್ ಅಂತ ಇದೆ, ಸಕ್ಕರೆ ಇಲ್ಲ. ನಿಮಗೇನು ಅನಿಸ್ತು ಕಂದ? ಓಕೆ ಅಲ್ವಾ? ಅವ್ರು ಮೇ ಬಿ ಬ್ರ್ಯಾಂಡು ಡಿಪೆಂಡ್ ಆಗುತ್ತೇನೋ, ಯಾರಿಗೆ ಗೊತ್ತು. ಬ್ರ್ಯಾಂಡ್ಗಳಿದೆಯೇನೋ ಗೊತ್ತಿಲ್ಲಪ್ಪ, ಯಾಕಂದ್ರೆ ಎಲ್ಲ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಎಲ್ಲ ಕಡೆನೂ ಇದೇ ಥರ ಕಾಣಿಸ್ತು. ಸೊ ನನಗೇನೋ ಓಕೆ. ಮೈ ಫೇವರೆಟ್ ಹಿಪ್ಪೋ ಕೋಕೋ ಅಂತೆ. ಓಪನ್ ಮಾಡಿ ನೀನೆ. ಎಲ್ಲ ಒಂದೇ ಫ್ಲೇವರ್ ಇದೆಯಾ? ಎಲ್ಲ ಸೇಮ್ ಫ್ಲೇವರ್. ಸೇಮ್ ಫ್ಲೇವರ್. ಎಷ್ಟಿದೆ ಗೊತ್ತಾ? 5 ಮೇಲೆನೆ ಹಾಕಿದ್ದಾರೆ. ತಿನ್ನು, ಅದಂತೂ ಚೆನ್ನಾಗಿದೆ. ನಾನು ತಿಂದಿದ್ದೀನಿ, ಇದು ಚೆನ್ನಾಗಿದೆ. ಓಕೆ, ನಂಗೆ ಒಂದು ಕರಮ್ ಅಂತ ಸಿಗಲಿಲ್ಲ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿದೆ. ರಿಚ್ ಆಗಿದೆ, ಆ್ಯಕ್ಚುಲಿ ತುಂಬಾ ರಿಚ್ ಆಗಿದೆ, ವಿಚ್ ಇಸ್ ನೈಸ್. ಹಿಪ್ಪೋ ಚೆನ್ನಾಗಿದೆಲ್ಲ. ಹಿಂಗೆ ತಿನ್ಬೇಕಾ? ಹಿಂಗೆ ತಿನ್ಬೇಕು. ಅದು ನೋಡಿ, ಇಲ್ಲಿ ಸಖತ್ ಲೈಟ್ ಆ್ಯಂಡ್ ಫ್ಲಫಿ ಆಗಿರುತ್ತಿದ್ದು. ನಾನು ಒಂದೇ ಸಲ ತಿಂದಿರೋದು ಇದುವರೆಗೂ. ನನ್ನ ಕಸಿನ್ನು, ನನ್ನ ಚಿಕ್ಕಮ್ಮನ ಮಗ ಮತ್ತು ಅವನ ಹೆಂಡತಿ ಐರ್ಲೆಂಡಿಂದ ಮೊನ್ನೆ ಬಂದಿದ್ರು. ಆವಾಗ ಅವ್ರು ತೊಗೊಂಡು ಬಂದು ಕೊಟ್ಟಿದ್ದು. ಬಟ್ ಎಷ್ಟು ಬೇಗ ಖಾಲಿ ಆಗೋದು ಅಂದರೆ ಸಿಗಲೇ ಇಲ್ಲ. ನನಗೆ ಒಂದು ಬೈಟ್ ಸಿಗ್ತೇನೋ ಅಷ್ಟೇ. ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆಯಾ? ನೈಸ್. ಒಂದು ಎಕ್ಸ್ಪ್ರೆಷನ್ ನೋಡಿ ನಾನು ತಿನ್ನಬೇಕು ಅನ್ನಿಸ್ತಾ ಇದೆ ನನಗೊಂಚೂರು. ಪಾಪ ಕಿಂಡರ್ ಜಾಯ್ ಹಿಪ್ಪೋ ಚೆನ್ನಾಗಿದೆ. ಜಾಯ್ ಅಲ್ಲ, ಕಿಂಡರ್ ಹಿಪ್ಪೋ ಸಕ್ಕತ್ತಾಗಿದೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು, ಇದು ಬಂದು ಅಬುದಾಬಿಲಿ ಸಿಗೋದು. ಆಯ್ತಾ, ದುಬೈಗೆ ಬಂದವರು ಸಾಮಾನ್ಯ ಅಬುದಾಬಿಗೆ ಬಂದೇ ಬರ್ತಾರಲ್ವಾ. ಅಬುದಾಬಿಗೆ ಬಂದಾಗ ಮಿಸ್ ಮಾಡದೆ ಕುಂಭಕೋಣಂ ಕೆಫೆಗೆ ಬನ್ನಿ. ಇಲ್ಲಿ ಘೀ ಪುಡಿ ಇಡ್ಲಿ, ಮೈಸೂರು ಮಸಾಲೆ ದೋಸೆ, ಚಿತ್ರಾನ್ನ ಎಲ್ಲನೂ ಟ್ರೈ ಮಾಡಿ. ಇದು ಪ್ಯೂರ್ ವೆಜಿಟೇರಿಯನ್. ಆ್ಯಕ್ಚುಲಿ ಇಲ್ಲಂತೂ ನಾವು ಸಾಕಷ್ಟು ತಿಂದ್ವಿ, ಸೂಪರ್ ಆಗಿತ್ತು ಎಲ್ಲನೂ. ಡೀಟೇಲ್ ಆಗಿ ನೋಡಬೇಕು ಅಂದರೆ ಅಬುದಾಬಿ ಬೀದಿನಲ್ಲಿ ಇಡ್ಲಿ ದೋಸೆ ಅಂತ ಕುಂಭಕೋಣಂ ಕೆಫೆ ಅಂತ ವಿಡಿಯೋ ಇದೆ, ಅದನ್ನು ಚೆಕ್ ಮಾಡಿ. ಕಂಪ್ಲೀಟ್ ರಿವ್ಯೂ ನಿಮಗೆ ಸಿಗುತ್ತೆ.
ಓಕೆ, ಕುಂಭಕೋಣಂ ಕೆಫೆನಲ್ಲಿ ಇವನು ಮಸಾಲೆ ದೋಸೆ ತಗೊಂಡಿದ್ದಾನೆ. ಮಸಾಲಾ ದೋಸೆಗೆ 3 ತರ ಚಟ್ನಿ, ಕಡಲೆಕಾಯಿ ಬೀಜ ಚಟ್ನಿ, ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ ಮತ್ತೆ ಸಾಂಬಾರು. ಚೆನ್ನಾಗಿ ಕಾಣಿಸ್ತದೆ ದೋಸೆ ಕಲರು ನೋಡಿ. ಆಕ್ಚುಲಿ ನೆರಳು ಬೀಳ ಸಕ್ಕದ ಕಾಣಿಸ್ತದೆ ದೋಸೆ ಕಲರ್, ಬಣ್ಣ ಕಾಣಿಸ್ತದೆ ಒಂದೇ ಸಮ ಗೋಲ್ಡನ್ ಕಲರು. ಮತ್ತೆ ಒಳಗ್ ನೋಡಿ ಪಲ್ಯ, ಒಳಗಡೆ ತೂತ್ ನೋಡಿ ದೋಸೆದು ಸೂಪರ್ ಆಗಿದೆ. ಎಷ್ಟು ಇವನ್ ಆಗಿದೆ ನೋಡಿ, ಗೋಲ್ಡನ್ ಕಲರು ಅಲ್ವಾ? ಹೌದೌದು, ಸೂಪರ್ ಆಗಿದೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಅಂಡ್ ನಾನು ಒಂದು ತಟ್ಟೆ ಇಡ್ಲಿ ತಗೊಂಡಿದ್ದೀನಿ, ಪುಡಿ ತಟ್ಟೆ ಇಡ್ಲಿ. ಸೊ ತುಪ್ಪ ಹಾಕಿ ಪುಡಿ ಹಾಕಿ ಸೇಮ್ 3 ತರ ಚಟ್ನಿ ಮತ್ತೆ ಸಾಂಬಾರ್ ಕೊಟ್ಟಿದ್ದಾರೆ. ತಾಮ್ರದ ತಟ್ಟೆಯಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಅದು ಎಷ್ಟು ಚೆನ್ನಾಗಿದೆ, ಈ ತಟ್ಟೆ ಚೆನ್ನಾಗಿದೆ. ತಾಮ್ರದ ತಟ್ಟೆನಲ್ಲಿ ಬಾಳೆ ಎಲೆ ಹಾಕಿ ಕೊಟ್ಟಿದ್ದಾರೆ. ಗ್ಲೋಬಲ್ ವಿಲೇಜ್ಗೆ ಹೋದಾಗ ಟ್ರೈ ಮಾಡೋದಕ್ಕೆ ಸಾಕಷ್ಟು ಇರುತ್ತೆ. ಅದರಲ್ಲಿ ನೋಡಿ ಒನ್ ಆಫ್ ದ ಐಟಮ್ ಅಂದರೆ ಚೋಕೋಬೆರಿ ಬೊಟೀಕಲ್ಲಿ ನಾವು ಟ್ರೈ ಮಾಡಿದಂಥ ಈ ಒಂದು ಫ್ರೂಟ್ ಆ್ಯಂಡ್ ಚಾಕ್ಲೇಟ್. ಏನಂತ ಹೇಳಿದ್ರೆ ಫ್ರೆಶ್ ಫ್ರೂಟ್ಸ್ ಮೇಲೆ ಚಾಕ್ಲೇಟ್ ಲೇಯರಿಂಗ್ ಮಾಡಿ ಫ್ರೀಸ್ ಮಾಡಿರ್ತಾರೆ. ಇದಂತೂ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಸ್ವಲ್ಪ ಬೆಲೆ ಜಾಸ್ತಿ ಆದರೂ ಟ್ರೈ ಮಾಡಲೇಬೇಕಾದಂಥದ್ದು. Very nice. Dark chocolate? Dark chocolate, yes. Oh yeah, thank you. Used it here. And ಎಷ್ಟದ? 4 rupees. I think I have 4 rupees. 4 ದಿನ. 4 dirhams. you have 4 dirhams? Yeah. Chocoberry grapes ಜೊತೆ Dark chocolate. dark chocolate. ಒಳಗಡೆ ದ್ರಾಕ್ಷಿ ಸೂಪರ್ ಆಗಿದೆ. ಒಳಗಡೆ ದ್ರಾಕ್ಷಿ, ಮೇಲ್ಗಡೆ ಡಾರ್ಕ್ ಚಾಕ್ಲೇಟು ಸಕ್ಕದಾಗಿದೆ. 24 ದಿರಹಮ್ ಆದ್ರೆ ಇದು ಆಯ್ತಾ. ಇಲ್ಲಿ ಒಳಗಡೆ ಬರಕ್ಕೆ ನಿಮಗೆ ಕಡಿಮೆ ಅಲ್ವಾ, ಸೊ ಮಿಕ್ಕಿದ್ದಕ್ಕೆ ಒಂಚೂರು ಬಡ್ಜೆಟ್ ಇಟ್ಕೊಂಡಿರಬೇಕು. 24 ದಿರಹಮ್ ಇದು. ಟ್ರೈ ಮಾಡಿ ಮಿಸ್ ಮಾಡಿದೆ. ವೈಟ್ ಚಾಕ್ಲೇಟ್ ತೊಗೊಂಡೆ, ಏನದು ಒಳಗಡೆ ಗ್ರೇಪ್ಸ್ ತಿನ್ನು. ನನಗೆ ಡಾರ್ಕ್ ಚಾಕ್ಲೇಟ್ ತುಂಬ ಇಷ್ಟ. ಸೂಪರ್ ಆಗಿದೆ. ಸಕ್ಕದಾಗಿದೆ. 1 2 3 4 5 6 7 8 ಪೀಸಸ್ ಬರುತ್ತೆ. ಆ ದ್ರಾಕ್ಷಿನೂ ಎಷ್ಟು ಸ್ವೀಟ್ ಆಗಿದೆ ಅಂದರೆ, ದ್ರಾಕ್ಷಿನೂ ಸೂಪರ್ ಆಗಿದೆ. ರೆಡ್ ದ್ರಾಕ್ಷಿ ಹಾಕಿದ್ದಾರೆ ಒಳಗಡೆ, ವಿತೌಟ್ ಸೀಡ್. ಹೌದು, ರೆಡ್ ದ್ರಾಕ್ಷಿ ಹಾಕಿದ್ದಾರೆ. ಸೀಡ್ಲೆಸ್ ಡಾರ್ಕ್ ಚಾಕ್ಲೇಟು ಡಾರ್ಕ್ ಚಾಕ್ಲೇಟ್ ಸಕ್ಕದಾಗಿದೆ. ಥ್ಯಾಂಕ್ ಯು. Follow us on Instagram. ಥ್ಯಾಂಕ್ ಯು. ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ಯಮ್ಮಿ. ನಾವು ಇವಾಗ ತಿಂದಿದ್ದು ಚಾಕ್ಲೇಟ್ ಮಾತ್ರ ಸೂಪರ್ ಆಗಿತ್ತು, ಸಕ್ಕದಾಗಿತ್ತು. 24 ಅಂದರೆ 450 ರೂಪಾಯಿ ಹೆಚ್ಚು ಕಡಿಮೆ. ಹತ್ರ 450-500 ರೂಪಾಯಿ. ಬಟ್ ತುಂಬ ರಿಚ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಥಾಟ್ ಮಾಡಿದೆ, ಅವ್ರು ಸ್ಯಾಂಪಲ್ ಕೊಟ್ಬಿಟ್ಟು ಬೆಳೆಸ್ಕೊಂಡಿದ್ದೀನಿ. 5 ದ್ರಾಕ್ಷಿಗೆ 500 ರೂಪಾಯಿ ಹಾಕಿದ್ವಿ. 100 ರೂಪಾಯಿ ಒಂದು ದ್ರಾಕ್ಷಿ. ನಾವು ಎಲ್ಲಿಗೆ ಹೋದ್ರು ನಮ್ಮ ತನನ ಬಿಟ್ಕೊಡ್ಬಾರ್ದಲ್ವಾ. ಸೊ ದುಬೈಯಲ್ಲೂ ಬಾಳೆ ಎಲೆ ಊಟನ ಹುಡ್ಕೊಂಡು ಹೋದ್ವಿ, ಸಿಕ್ತು, ಸೂಪರ್ ಆಗಿತ್ತು. ನೀವು ದುಬೈ ಶ್ರೀಕೃಷ್ಣ ಭವನ್ ಬಾಳೆ ಎಲೆ ಊಟ ಅನ್ನೋ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಅದರಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಡೆಫಿನೆಟ್ ಆಗಿ ನಾನು ರೆಕಮೆಂಡ್ ಮಾಡುವಂಥ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್. ಮ್ಯಾಂಗೋ ಆ್ಯಂಡ್ ಪೀಚ್ ವೈರಲ್ ಐಸ್ ಕ್ರೀಮ್. ನೈಸ್. 10 ದಿರಹಮ್ಸು ಒಂದು, 2 ತೊಗೊಂಡ್ರೆ 15 ದಿರಹಮ್. ನಾವು ಒಂದೇ ತೊಗೊಂಡ್ವಿ. ಸಕ್ಕತ್ತಾಗಿದೆ. ದುಬೈ ಹೋದಾಗಿಂದ ನಾನು ಇದನ್ನ ಹುಡುಕ್ತಾ ಇದ್ದೆ. ಇದು ತುಂಬಾ ಕಡಿಮೆ ಜಾಗಗಳಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು, ಬಟ್ ನಮಗೆ ಗ್ಲೋಬಲ್ ವಿಲೇಜ್ ಅಲ್ಲಿ ಸಿಕ್ತು. ದುಬೈನ ಮೋಸ್ಟ್ ಫೇಮಸ್ ವೈರಲ್ ಫುಡ್ಸ್ ಅಲ್ಲಿ ಇದಂತೂ ಮಸ್ಟ್ ಟ್ರೈ ಅಂತ ನಾನು ಹೇಳ್ತೀನಿ. ಯಾವುದೇ ದೇಶಕ್ಕೆ ಹೋದ್ರು ಅಲ್ಲಿನ ಕಲ್ಚರು, ಅಲ್ಲಿನ ಫುಡ್ಡು ನಾವು ನೋಡ್ಬೇಕಲ್ವಾ. ಸೊ ಹಾಗಾಗಿ ನಾನು ದುಬೈಯಲ್ಲಿ ವೆರಿ ಫೇಮಸ್ ಜಾತರ್ ಮತ್ತೆ ಫಲಾಫಲ್ನ ಟ್ರೈ ಮಾಡಿದೆ. 2 ಸಖತ್ತಾಗಿತ್ತು. ಆ ವಿಡಿಯೋ ಕೂಡ ಡೀಟೈಲ್ ಆಗಿದೆ, ಅದನ್ನ ಚೆಕ್ ಮಾಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಹೆಲೋ. Hi, Can you please introduce yourself to my audience? Your name? my name is Lee. Lee. Yeah. And since how many years this restaurant China is here? The China. ನೆಕ್ಸ್ಟ್ ನಾವು ದುಬೈಯಲ್ಲಿ ಚೈನೀಸ್ ಡಿಶ್ನ ಟ್ರೈ ಮಾಡಕ್ ಹೋದ್ವಿ. ನಾವು ತಿಂದಿದ್ದು 2-3 ಡಿಶ್ ಆದ್ರೂ ಸೂಪರ್ ಫ್ಲೇವರ್ಫುಲ್ ಆಗಿ ಸಕ್ಕದಾಗಿತ್ತು. ಇದು ಅಬುದಾಬಿನಲ್ಲಿ ಇತ್ತು. ಮಸ್ಟ್ ಟ್ರೈ ಅಂತ ಹೇಳಕ್ಕಿಂತ ಅಲ್ಲಿಗೆ ಹೋದಾಗ ಟ್ರೈ ಮಾಡಿ ಅಂತೀನಿ, ಬಟ್ ಸೂಪರ್ ಆಗಿತ್ತು ಟೇಸ್ಟ್. ನೋಡಿ ಇಲ್ಲಿ ಗ್ರೀನ್ ಬೀನ್ಸ್
ಹುರುಳಿಕಾಯಿ, ಸೆಸಮೆ ಸೀಡ್ಸ್ ಅನ್ಸುತ್ತೆ ಇದು, ಶುಂಠಿ, ಬೆಳ್ಳುಳ್ಳಿ, ಸ್ಪ್ರಿಂಗ್ ಆನಿಯನ್, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ. ನಾನು ಚಾಪ್ಸ್ಟಿಕ್ ಯೂಸ್ ಮಾಡಿ ತಿಂತಾ ಇಲ್ಲ, ಬಿಕಾಸ್ ನನಗಿನ್ನು ಚಾಪ್ಸ್ಟಿಕ್ಸ್ ಅಲ್ಲಿ ನಿಪುಣತೆ ಬಂದಿಲ್ಲ ಯೂಸ್ ಮಾಡೋದ್ರಲ್ಲಿ. ನೋಡಿ, ಈಗೀಗ ಕಲಿತಾ ಇದೀನಿ, ಇನ್ನೂ ನಿಪುಣತೆ ಬಂದಿಲ್ಲ. ನನ್ನ ನೆಕ್ಸ್ಟ್ ರೆಕಮೆಂಡೇಶನ್ ಮಸ್ಟ್ ವಿಸಿಟ್ ಅಂತ ಹೇಳಿದ್ರೆ ದುಬೈನ ಮೀನಾ ಬಜಾರ್ ನಲ್ಲಿ ಇರುವಂತಹ ಈ ಒಂದು ಬಜೆಟ್ ಫ್ರೆಂಡ್ಲಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸೂಪರ್ ಆಗಿತ್ತು, ರಾಜವಾಡಿ ಅಂತ. ಇಲ್ಲಿ ನೀವು ಪಂಜಾಬಿ, ಗುಜರಾತಿ ಡಿಶಸ್ ಕೂಡ ತಿನ್ನಬಹುದು. ಮಸ್ಟ್ ಟ್ರೈ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಪ್ರಶಾಂತ್ ಇಬ್ರು ಕಾಫಿ ಲವರ್ಸ್ ಅಂತ ನಿಮಗೆ ಈಗಾಗಲೇ ಗೊತ್ತೇ ಇದೆ. ಸೊ ನಮ್ಮ ಥರ ಕಾಫಿ ಇಷ್ಟಪಡೋರು ಸೂಕ್ ಅಲ್ ಮದೀನತ್ ಅನ್ನೋ ಮಾಲಿಗೆ ಹೋದಾಗ ಈ ಒಂದು ಇರಾನಿ ಕಾಫಿನ ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ. ಸ್ಟ್ರಾಂಗ್ ಆಗಿತ್ತು, ಸಖತ್ ಫ್ಲೇವರ್ಫುಲ್ ಆಗಿತ್ತು. ನೋಡಿ, ಅವ್ರ ಪ್ರಿಪ್ರೇಷನ್ನೇ ಸೂಪರ್ ಆಗಿತ್ತು. ಚಿಕ್ಕದಾಗಿ ಚೊಕ್ಕವಾಗಿ ಸಖತ್ ಸ್ಟ್ರಾಂಗ್ ಆಗಿತ್ತು ಈ ಕಾಫಿ. ಸೊ ಇದು ನನ್ನ ಮಸ್ಟ್ ಟ್ರೈ ಅಲ್ಲಿ ಹೋಗುತ್ತೆ. ಫ್ಲೇವರ್ಫುಲ್ಲು, ಸಖತ್ ಸ್ಟ್ರಾಂಗ್ ಆಗಿದೆ. ಸಕ್ಕರೆ ಬೇಕಾಗುತ್ತೆ, ಸಖತ್ ಒಂಥರ ಸಖತ್ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ, ಸಖತ್ ಸ್ಟ್ರಾಂಗ್ ಆಗಿದೆ. ಬ್ಲ್ಯಾಕ್ ಕಾಫಿ ಇಷ್ಟಪಡೋರ್ಗೆ ಅಷ್ಟೇ ಇಷ್ಟ ಆಗುತ್ತೆ ಇದು, ಇಲ್ಲಾಂದ್ರೆ ಕಹಿ ಅಂತ ಅನ್ಸುತ್ತೆ. ಸಖತ್ ಫ್ಲೇವರ್ಫುಲ್ ಆಗಿದೆ. 20 ದಿನ ಕೊಟ್ಟು ನಾವು ಕಹಿ ಕುಡಿಬೇಕಾ ಅಂತ ಯೋಚನೆ ಮಾಡೋರ್ಗಲ್ಲ ಇದು, ಆಯ್ತಾ? ಅದಂತೂ ಹಿಂಗೆ ತಗೊಂಡ್ರೆ ಓಕೆ. ಸೊ ದುಬೈಯಲ್ಲಿ ನಾವು ಏನೇನು ತಿಂದ್ವಿ, ಎಷ್ಟು ಬೆಲೆ, ರುಚಿ ಹೇಗಿತ್ತು ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡಿದ್ರಿ ಅಲ್ವಾ. ದುಬೈ ಸೀರೀಸ್ ನೋಡ್ತಿರೋರಿಗೆ ಗೊತ್ತಿರುತ್ತೆ, ಇನ್ನೂ ಸಾಕಷ್ಟು ವಿಡಿಯೋಗಳಿದೆ ನಮ್ಮದು. ಸೊ ಮಿಸ್ ಮಾಡದೆ ನೋಡ್ತಾ ಇರಿ. ಹಾಗೆ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮ್ಯಾಕ್ಸಿಮಮ್ ಏನೇನು ರೆಕಮೆಂಡ್ ಮಾಡಬಹುದು ಅದನ್ನು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಇನ್ನು ನಾವು ದೌ ಕ್ರೂಸ್ ಡಿನ್ನರ್ಗೆ ಹೋಗಿದ್ವಿ, ಅದೇನು ಸುಮಾರಾಗಿತ್ತು ಡಿನ್ನರು, ಬಟ್ ಡೆಸರ್ಟ್ ಸಫಾರಿ ಎಕ್ಸ್ಪೀರಿಯನ್ಸು ಸೂಪರು, ಡಿನ್ನರು ಸೂಪರ್ ಆಗಿತ್ತು. ಸೊ ಸಾಕಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋನಲ್ಲಿ ನಿಮಗೆ ಸಿಕ್ಕಿದೆ ಅಂತ ನಂಬಿ ನಾನು ಟಾಟಾ ಬೈ ಬೈ ಹೇಳೋ ಟೈಮ್ ಬಂತು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಇದೇ ಥರ ನಿಮ್ಮ ಪ್ರೀತಿನ ತೋರಿಸ್ತಾ ಇರಿ. ಓಕೆ, ಟಾಟಾ ಬೈ ಬೈ, ಲವ್ ಯು ಆಲ್.